ಇದು ರೋಷನಲ್ಲಿ ತುಂಬ ಖಡಕ್ಕಾಗಿರೋ ಬಂದ ಜೊತೆ ಗಂಡು ಬಂದ್ಬಿಟ್ಟು ಫುಲ್ಲು ಫ್ಲೈಯರ್ ಐಷೇನು ಪ್ಲಸ್ಸು ಒಡಕಲು ಕಣ್ಣು, ಹೆಣ್ಣು ಬಂದ್ಬಿಟ್ಟು ಫುಲ್ಲು ಬ್ರೀಡರ್ ಐಷೇನು, ಗುಂಡು ತಲೆ, ಗಿಡ್ಡಿ ಚೊಂಚು, ಎರಡಕ್ಕಿನೂ ಗಿಡ್ಡಿ ಕಾಲುಗಳು, ಎಸ್ ಟೈಪ್ ಕುತ್ತಿಗೆಯಲ್ಲಿ ನಿಂತ್ಕೊಳ್ಳೋದು ಇವೆಲ್ಲ ನೋಡ್ಬೋದು. ಮೀಡಿಯಮ್ ಲೆಂತ್ ಇರುತ್ತೆ, ಅಗ್ಲ ಎದೆ ಹಕ್ಕಿಗಳು. ಪ್ರೀಮಿಯಂ ಸೆಗ್ಮೆಂಟಲ್ಲಿ ಕೊಡ್ತಾಯಿದ್ದೀನಿ ಹಕ್ಕಿನ ಬಂದ ಜೊತೆ. ಇದರಲ್ಲಿ ಟೈಮಿಂಗ್ಗಿಂತ ಆಟ ತುಂಬ ಚೆನ್ನಾಗಿರುತ್ತೆ. ಹಕ್ಕಿ ಸರಕ್ನಿ, ಗೇಟ್ಲಿ, ಬಾಜಿ ಇವೆಲ್ಲ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಅಕ್ಕಿ ಬಾಜಿ ಮಾಡೋಕ್ಕೆ ನಿಂತ್ಕೊಂಡ್ರೆ 6 ರಿಂದ 8 ರಾಕೆಟ್ ಬಾಜಿ ಹೊಡೆದಂಗೆ ಮೇಲಾಗ್ತಿರತ್ತೆ. ಸರಕ್ನಿ ಬಂದ್ಬಿಟ್ಟು ತುಂಬ ಚೆನ್ನಾಗಿ ಮಾಡುತ್ತೆ. ಒಂದೊಂದು ಸತಿ ಛತ್ರಿ ಮೇಲೆ ಬಂದಾಗ್ಲೂ ಕಮ್ಮಿ ಅಂದ್ರೂ ಒಂದು 5 ರಿಂದ 8 ನಿಮಿಷ ಸರಕ್ನಿ ಮಾಡಿಕೊಂಡೆ ಅಕ್ಕಿ ತುಂಬ ಡವ್ ಮಾಡ್ಕೊಂಡು ಇಡತ್ತೆ ಛತ್ರಿ ಮೇಲೆ. ಅದಾದಮೇಲೆ ಒಂದು ಸತಿ ಪಲ್ಲಾಗೋದ್ರೆ 20 ನಿಮಿಷ 25 ನಿಮಿಷ ಹಿಂಗೆ ಪಲ್ಲಾಗೋಗ್ಬಿಟ್ಟು ಬರುತ್ತೆ. ಎರಡಕ್ಕಿನೂ ದಿ ಬೆಸ್ಟ್ ಕ್ವಾಲಿಟಿಯಲ್ಲಿ ರೋಷನ್ ಬಣ್ಣ ಅಲ್ಲಿ ಕೊಡ್ತಾಯಿದ್ದೀನಿ ಬಂದ ಜೊತೆ. ಈ ಜೊತೆಗೆ ಪಟ್ಟ ಪರ್ಫಾರ್ಮೆನ್ಸು ನಿಮಗೆ ಟೈಮಿಂಗ್ ಜಾಸ್ತಿ ಅಂದರೆ ಒಂದು 7 ಗಂಟೆಯಿಂದ 8 ಗಂಟೆ ಅದೇ ಮ್ಯಾಕ್ಸಿಮಮ್ ಟೈಮಿಂಗು. ಆದರೆ ಆಟ ತುಂಬ ಚೆನ್ನಾಗಿರುತ್ತೆ. ಹಕ್ಕಿ ಜಾಸ್ತಿ ದೂರ ಪರ ಅಂದರೆ ತುಂಬ ದೂರ ಹೋಗಲ್ಲ, ಮನೆ ಸುತ್ತಾನೆ ಉಚ್ಕೊಂಡು ಆಡ್ತಾ ಇರುತ್ತೆ. ಒಂದು ಸತಿ ಪಲ್ಲಾಗೋದ್ರೆ 30-35 ನಿಮಿಷ ಹಿಂಗೆ ಪಲ್ಲಕ್ಕೆ ಹೋಗುತ್ತೆ. ಪಲ್ಲ ಒಂದು ಫುಲ್ ಪೂರ್ತಿ ಉಡಾನಲ್ಲಿ ಒಂದು 2 ಸತಿ ಇಲ್ಲ 3 ಸತಿ ಪಲ್ಲ ಹೋಗ್ಬಿಟ್ಟು ಬರುತ್ತೆ. ಅದು ಬಿಟ್ಟರೆ ಅಕ್ಕಿ ಕಂಪ್ಲೀಟಾಗೆ ಮನೆ ಸುತ್ತಾನೆ ಹಾರ್ಕೊಂಡಿರುತ್ತೆ. ಕ್ವಾಲಿಟಿ ವೈಸ್ ನೋಡ್ಕೊಳ್ಳಿ, ದೊಡ್ಡ ಜೊತೆದು ಯಾವ ಟೈಪಲ್ಲಿದೆ ಅಂತ. ಪಟ್ಟಗಳು ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಇದರಲ್ಲಿ. ಲಾಂಗ್ ಟೈಮ್ ಎಕ್ಸ್ಪೆಕ್ಟ್ ಮಾಡಿಬಿಡಿ, ಒಂದು 7-8 ಗಂಟೆ ಪಟ್ಟಗಳು ಆರಾಮಾಗಿ ಬಿಟ್ಕೊಬೋದು. ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ರೋಷನಲ್ಲಿ ಬಂದ ಜೊತೆ ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬಂದ ಜೊತೆನ 6000 ಕೊಡ್ತೀನಿ, ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ನೋಡ್ಕೊಳ್ಳಿ, ಎರಡು ಅಕ್ಕಿದೂ ಯಾವ ಟೈಪಲ್ಲಿರುತ್ತೆ ಅಂತ ಕ್ವಾಲಿಟೀಸ್ ನೋಡಿ, ಕಂಡೀಷನ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಬೋದು. ತುಂಬ ಒಳ್ಳೆ ಆಟ ಇದೆ. ಒತ್ತಿ ಹೇಳ್ತಾಯಿ ನಾನು, ಪಟ್ಟಗಳದ್ದು ಆಟ ಅಂತೂ ತುಂಬ ಚೆನ್ನಾಗಿರುತ್ತೆ. ಈ ಜೊತೆಗೆ ಬರೋ ಪಟ್ಟಗಳು ಹಕ್ಕಿ ಅಷ್ಟು ಸರ್ಕ್ನಿ, ಗೇಟ್ಲಿ, ಬಾಜಿ ಇವೆಲ್ಲ ಒಂದು ನೋಡೋ ಅಂಥ ಆಟ ಇರುತ್ತೆ. ಯಾರೇ ಪಟ ಮಾಡಿ ಹಾರಿಸಿದ್ರೂ ತುಂಬ ಖುಷಿ ಬೀಳ್ತೀರಾ. ಅದ್ರದ್ದು ಆಟ ನೋಡಿ. ರೋಷನಲ್ಲಿ ಬಂದ ಜೊತೆ ಫ್ರೆಂಡ್ಸ್, ಇವಾಗ ಏನು ಜಸ್ಟ್ ರೋಷನಲ್ಲಿ ಗಂಡು ತೋರಿಸ್ತೆ. ಸಿಂಗಲ್ ಟೈಲ್ ಬರುತ್ತೆ. ಚುಪ್ ತಿರಿ ಉದ್ದ ತಿರಿಗಳು ಹೊಡೆದಿದ್ದೀವಿ. ಯಾಕಂದರೆ ಟೆಂಪರ್ ಲೆನ್ ಸ್ವಲ್ಪ ಜಾಸ್ತಿ ಇದಲ್ಲಿ 2 ಸೈಡು ತಿರಿ ಹೊಡೆದಿದ್ದೀವಿ. ಲೆಂತ್ ವೈಸು ಮೀಡಿಯಮ್ ಲೆಂತ್ ಇರುತ್ತೆ, ಆದರೆ ಅಗ್ಲ ಎದೆ ಇರುತ್ತೆ. ಇಲ್ಲಿ ನೋಡ್ಬೋದು, ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು ಬಂದ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಅಗ್ಲ ಕಣ್ಣು ಬ್ಲೂ ಶೇಡಲ್ಲಿರುತ್ತೆ ಕಣ್ಣು. ಕುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಹರ್ಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕ್ ಡಾರ್ಕ್ ಆಗಿರುತ್ತೆ. ಕಣ್ಣು ಪೂರ್ತಿ ರವೆಗಳು ನೋಡ್ಬೋದು, ಫುಲ್ಲು ಕಣ್ಣು ಪೂರ್ತಿ ರವೆ ಇರುತ್ತೆ. ಇದಿನ್ನೂ ವಯಸ್ಸಾಗ್ತಿರಂಗೆ ಆ ರವೆಗಳು ತುಂಬ ಎದ್ದಿ ಕಾಣುತ್ತೆ. ಇವಾಗ ಇನ್ನೂ ಇದು 2.5ರಿಂದ 3 ದಸ್ತದ ಗಂಡು, 2.5ರಿಂದ 3 ದಸ್ತದ ಹೆಣ್ಣು ಹಿಂಗೆ ಜೊತೆ ಮಾಡಿದ್ದೀವಿ. ಪಟ್ಟಾನು ಅಷ್ಟೇ ರಿಸಲ್ಟ್ ನೋಡಿದ್ದೀವಿ. ರಿಸಲ್ಟ್ ನೋಡಿಬಿಟ್ಟು ದೊಡ್ಡ ಜೊತೆನೇ ಸೇಲ್ ಮಾಡ್ತಾ ಇರೋದು. ಕ್ವಾಲಿಟಿ ವೈಸ್ ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ ಕಣ್ಣಲ್ಲಿ ಕ್ವಾಲಿಟೀಸ್. ಇದನ್ನು ನೀವು ಡೈರೆಕ್ಟಾಗಿ ಅಕ್ಕಿನ ಕೈಯಲ್ಲಿ ಹಿಡಿದು ನೋಡಿದ್ರೆ ಆ ಕ್ವಾಲಿಟಿ ಮಜಾನೇ ಬೇರೆ ಇದಿರುತ್ತೆ. ಇದು ರೋಷನಲ್ಲಿ ಗಂಡು. ರಿಂಗ್ ನಂಬರ್ 2426 ಫ್ರೆಂಡ್ಸ್. ಇದು ಅದಕ್ಕೆ ಮ್ಯಾಚ್ ಮಾಡಿರೋ ರೋಷನ್ ಹೆಣ್ಣು. ಸಿಂಗಲ್ ಟೈಲ್ ಬರುತ್ತೆ. ಚುಪ್ತಿರಿ ಉದ್ದಾತಿರಿ ವೈಬ್ರೇಷನ್ ಅನ್ನೋದು ಗಂಡಕ್ಕಿಂತ ಹೆಣ್ಣಲ್ಲಿ ವೈಬ್ರೇಷನ್ ಜಾಸ್ತಿ ಇರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಇದಕ್ಕೂ 2 ಸೈಡು ತಿರಿ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್. ಹಕ್ಕಿ ಲೆಂತ್ ವೈಸು ಗಂಡು ಹೆಣ್ಣು 2 ಮೀಡಿಯಮ್ ಲೆಂತ್ ಇರುತ್ತೆ, ಆದರೆ ಅಗ್ಲ ಎದೆ ಇರುತ್ತೆ. ಗುಂಡು ತಲೆ, ಗಿಡ್ಡಿ ಚೊಂಚ್ ಥರ ಚೊಂಚ್ ಚಿಕ್ಕದಿರುತ್ತೆ, ಅಗ್ಲ ಕಣ್ಣಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಗಂಡು ಬಂದ್ಬಿಟ್ಟು ಫುಲ್ಲು ಪ್ಲೈನ್ ಶೇಡಲ್ಲಿ ಹಾಕಿದ್ದೀವಿ, ಬ್ಲೂ ಶೇಡ್ ಗಂಡು. ಹೆಣ್ಣು ಬಂದ್ಬಿಟ್ಟು ಫುಲ್ಲು ಜಾತಿ ಮಾಡ್ಕೊಳ್ಳೋ ಕಣ್ಣಲ್ಲಿ ಹಾಕಿದ್ದೀವಿ. ಪುತ್ಲಿ ಏನು ಕಲರ್ ಇದೆಯೋ ಅದೇ ಕಲರಲ್ಲಿ ಕಾರ್ಬನ್ ಶೇಡ್ ಇರುತ್ತೆ. ಪುತ್ಲಿ ನೋಡ್ಬೋದು, ಸಖತ್ ಅಗ್ಲ ಪುತ್ಲಿ. ಈ ಅಗ್ಲ ಪುತ್ಲಿ ಇರೋ ಅಕ್ಕಿಗಳಲ್ಲೆಲ್ಲ ಪಟ್ಟಗಳು ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ. ವೈಬ್ರೇಷನ್ನು, ರೊಟೇಷನ್ ಇವೆಲ್ಲ ನೋಡ್ಬೋದು, ತುಂಬ ಚೆನ್ನಾಗಿದೆ. ಇದ್ದು ಕಣ್ಣಲ್ಲಿ ನೋಡ್ಬೋದು, ಆ ರೋಷನ್ನು ಲೈನ್ ಇರೋದಕ್ಕೆ ಕಣ್ಣಲ್ಲಿ ಬ್ಲೂ ಶೇಡ್ಗಳು ಇದರಲ್ಲೂ ತುಂಬ ಇರುತ್ತೆ. ಔಟ್ರಿಂಗ್ ಬ್ಲ್ಯಾಕ್ ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ತುಂಬ ಚೆನ್ನಾಗಿದೆ ಹೆಣ್ಣಲ್ಲಿ. ರಿಂಗ್ ನಂಬರ್ 2674